ಈಗ ಆಲ್ರೆಡಿ ಒಂದು 5-6 ಸಲ ಕೋರಮಿಂದನೇ ಸಭೆ ಹೋಗಿದೆ. ಮತ್ತು ಕೆಲವು ಭ್ರಷ್ಟಾಚಾರದ ಬಗ್ಗೆ ನಾನು ದೂರುಗಳನ್ನ ಕೊಟ್ಟಿದ್ದೀನಿ. ನಾನು ಲೋಕಾಯುಕ್ತರಿಗೂ ಕೊಟ್ಟಿದ್ದೀನಿ ಮತ್ತು CO ಗೂ ಕೊಟ್ಟಿದ್ದೀನಿ. ಇಲ್ಲಿವರೆಗೆ ಯಾವುದೇ ಕ್ರಮ ಆಗಲಿಲ್ಲ. ಅದ್ರ ಜೊತೆಲಿ ಮತ್ತು ಈ ಬಿಲ್ಡಿಂಗ್ ಏನಿದೆಯೋ ಮೇಲ್ಗಡೆ ಕಟ್ಟಡ ಮಾಡ್ತಾ ಇರೋದು, ಇದಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಂಡಿಲ್ಲ. ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಳ್ಳದೇನೆ ಕಾಮಗಾರಿ ಮಾಡ್ತಾ ಇದ್ದಾರೆ. ಮತ್ತು ಇದೆಲ್ಲ ಗೀಳು ಸುತ್ತ ಸುಳ್ಳು ಬಿಟ್ಬಿಟ್ಟಿದೆ. ಒಂದು ವೇಳೆ ಏನಾದರೂ ಇದ್ರ ಮೇಲೆ ಹೆವಿ ವೆಯ್ಟ್ ಆಗ್ತಾ ಅಂತ ಹೇಳಿದ್ರೆ ಅದೇನಾಗುತ್ತೆ, ನಾಳೆ ತೊಂದರೆ ಆಗುತ್ತೆ. ಹಂಗಾಗಿ ನಾವು ಇದನ್ನು ಮಾಡಬಾರ್ದು ಅನ್ನೋದು ನನ್ನ ವಿರೋಧ ಇದೆ. ಅದಕ್ಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಅಧ್ಯಕ್ಷರು ಏನಾದರೂ ಮಾಡಿ ಇದನ್ನು ಕಾಮಗಾರಿ ಮಾಡಲೇಬೇಕು ಅನ್ನುವಂಥ ವಿಚಾರದಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಈ ಮೀಟಿಂಗ್ನಲ್ಲಿ ಏನು ನಡೆದಿದೆಯೋ, ಆಮೇಲೆ ಎಲ್ಲರಿಗೂ ಈ ಕಂಪ್ಯೂಟ್ರು ಆನ್ಲೈನಲ್ಲಿ ಇವೆಲ್ಲ ಮೀಟಿಂಗ್ಸ್ಗಳು ನಡೀತಾ ಇರೋದನ್ನು ಯೂಟ್ಯೂಬಲ್ಲಿ ಹಾಕಬೇಕು. ಆದರೆ ಯಾವುದೇ ಯೂಟ್ಯೂಬಲ್ಲಿ ಆಗ್ತಾ ಇಲ್ಲ, ಇನ್ನೊಂದಿಲ್ಲ, ಏನಿಲ್ಲ. ಮತ್ತು ಈ ಮೀಟಿಗೆ ಸಮ್ಮತಿ ಇಲ್ಲ ಅಂತ ನಾನು ಹೊರಗಡೆ ಬಂದಿದ್ದೀನಿ. ಹಾಗಾಗಿ ನಾನು ತಾಲೂಕಿನ ಜನತೆಗೆ ಹೇಳೋದೇನೆಂದರೆ, ಈ ಭ್ರಷ್ಟಾಚಾರನ ಮುಂದಿನ ದಿನಗಳಲ್ಲಿ ಇನ್ನೂ ನಾನು ನ್ಯಾಯಾಲಯದ ಮೆಟ್ಲುಗಂಟು ತಗೊಂಡೋಗ್ತೀನಿ. ಮತ್ತು ಸಂಬಂಧಪಟ್ಟ ಇಂಜಿನಿಯರು, CO ಗಳು ಯಾರಿದ್ದಾರೋ ಈ ಕೂಡಲೇ ಈ ಮಾಧ್ಯಮದ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀನಿ, ಎಚ್ಚೆತ್ಕೊಂಡು ಈ ಕೂಡಲೇ ಈ ಕಾಮಗಾರಿ ಕ್ರಮ ತಗೋಬೇಕು. ಮತ್ತು PDO ಏನಿದ್ದಾರೋ ಅವ್ರ ಮೇಲೂ ಕೂಡ ಕ್ರಮ ತಗೋಬೇಕು ಅಂತ ಹೇಳ್ತೀನಿ. ಸರ್, ಇದು ಮೇಲ್ಗಡೆ ಸಭಾಂಗಣ ಅಂತ ಹೇಳಿ RDPR ಇಂದ ಸುಮಾರು 8 ಲಕ್ಷ ದುಡ್ಡು ಬಂದಿದೆ. ಸೊ ಅದನ್ನ ಇವರು ಕಾಮಗಾರಿ ಮಾಡಲಿ. ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ನಮ್ದು ಯಾವುದೇ ತಕರಾರಿಲ್ಲ. ಆದರೆ ಆಗ್ತಾ ಇರೋದು ಏನು ಗೊತ್ತಾ, ಇನ್ನೇನು ಬಿದ್ದೋಗ್ಬೇಕು ಕಟ್ಟಡ ಆ ರೀತಿಲಿ ಇರುವಾಗ ಅಂಥ ಕಟ್ಟಡದ ಮೇಲೆ ಮಾಡಿದ್ರೆ ಸಾರ್ವಜನಿಕರು ಬರ್ತಾರೆ, ರೈತರು ಬರ್ತಾರೆ, ನಾವಿರ್ತೀವಿ. ಏನಾರ ಅನಾಹುತ ಹೋದ್ರೆ ಯಾರು ಕಾರಣ ಐತೆ? ಮತ್ತು ಸಂಬಂಧಪಟ್ಟ ಇಂಜಿನಿಯರ್ನ ಕೇಳಿದ್ರೆ, ಏನ್ರಿ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ, ಇಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಧ್ಯಕ್ಷರು ಹೇಳಿದ್ದಾರೆ, ಹಾಗಾಗಿ ನಾವು ಅದಕ್ಕೆ ಸೈನ್ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಇದೊಂದು ರೀತಿ ಉಡಾಪೆ ಆಗಲಿಲ್ವಾ? ಹಾಗಾಗಿ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಆಗ್ತಾ ಇರ್ತಕ್ಕಂಥ ಅನ್ಯಾಯನ ತಡೆಗಟ್ಟಬೇಕು ಅನ್ನೋದೇ ನನ್ನ ಮೂಲ ಗುರಿ. ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ CO ಅವ್ರಿಗೆ, ಕೂಡಲೇ ಈ ಪಂಚಾಯಿತಿಗೆ ತಾವು ಭೇಟಿ ಕೊಟ್ಟು ಇಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ಇದು ಮಾಡಬೇಕು. ಈಗ EO ಅವ್ರ ಜೊತೆಲೂ ಕೂಡ ನಾನು ದೂರವಾಣಿಯಲ್ಲಿ ಮಾತಾಡಿದ್ದೀನಿ, ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಹೋಗಿ ಈಗ EO ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ. ಸರ್, ಏನ್ ಹೇಳ್ತಾರೆ ಅಂದ್ರೆ, ಅದೆಲ್ಲ ಇದಾಗಿದೆ, ಕ್ಲೋಸ್ ಆಗಿದೆ, ಅದರಲ್ಲಿ ಸೇರ್ಸಕ್ಕಾಗೋದಿಲ್ಲ, ಅಜೆಂಡಾದಲ್ಲಿಲ್ಲ ಅಂತ ಯಾವುದೋ ಇಲ್ಲ ಸಲ್ಲದ ನೆಪಗಳನ್ನ ಹೇಳುವಂತ ಕೆಲಸ ಮಾಡ್ತಾರೆ. ನಾವೇನ್ ಹೇಳಿದ್ರು ಅವ್ರು ಕೇಳೋ ಪರಿಸ್ಥಿತಿಲಿ ಇಲ್ಲ. ಮೀಟಿಂಗ್ ಮುಗಿಸ್ಕೋಬೇಕು ಅನ್ನೋದು ಅದೊಂದು ಅಜೆಂಡಾ ಬಿಟ್ರೆ ಬೇರೆ ಯಾವುದೇ ಅಜೆಂಡಾ ಅವ್ರ ಮುಂದೆ ಇಲ್ಲ. ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ರೆ ಅಧ್ಯಕ್ಷರು ಏನ್ ಹೇಳ್ತಾರೆ, ಇದು ಎಲ್ಲಾ ಕಡೆನೂ ಆಗಿದೆ, ಎಲ್ಲರೂ ಮಾಡಿದ್ದಾರೆ ಅಂತೇಳಿ ಒಂದ್ ರೀತಿಲಿ ಉಡಾಪೆ ಉತ್ತರ ಕೊಡ್ತಾರೆ. ಮತ್ತೆ ಇವತ್ತಿನ ವಿಡಿಯೋವನ್ನ ಪಂಚಾಯಿತಿಯಿಂದನೇ ಮಾಡ್ತಿದ್ದಾರೆ. ಅದನ್ನ ತಗೊಂಡ್ರೆ ಜಗಜ್ಜಾಹೀರಾಗುತ್ತೆ ನಮ್ಮ ಪಂಚಾಯಿತಿ ಅಕ್ರಮ. ಸರ್, ಇವಾಗ ನರೇಗಾದಲ್ಲಿ ಏನು ಆಲ್ರೆಡಿ ಹಳ್ಳ ಆಗಿರ್ತಕ್ಕಂಥ ಹಳ್ಳನ ಹೆಸರು ಬದಲಾವಣೆ ಮಾಡಿಕೊಂಡು ಹಳ್ಳ ಮಾಡಿರ್ತಕ್ಕಂಥದ್ದು, ಮತ್ತು ಇದೇ ರೀತಿಯ ಎಲ್ಲ ಹಳ್ಳಗಳು ಮತ್ತು ಮೆಟ್ಲಿಂಗ್ ರಸ್ತೆಗಳಲ್ಲಿ ಮತ್ತು ಮೋರಿಗಳಲ್ಲಿ ಹಲವಾರು ಅಕ್ರಮ ನಡೆದಿದೆ. ಮತ್ತು ಹಣಕಾಸನ್ನ ನರೇಗಾ 1ನ್ನ ದುರುಪಯೋಗಗಳಾಗಿದೆ. ಮತ್ತು ಇದೇ ರೀತಿ ಸಾಕಷ್ಟು ಆಗಿದೆ. ಆಮೇಲೆ 15 ಫೈನಾನ್ಸ್ನಲ್ಲಿ ಕಾಮಗಾರಿಗಳು ಸುಮಾರು 20 ಲಕ್ಷ ಮಾತ್ರ ಕೊಟ್ಟಿದ್ದಾರೆ. ಇನ್ನು 18 ಲಕ್ಷ SC/STಗೆ ಅಂತ ಇಟ್ಟಿರುವ ಹಣ ಎಲ್ಲ ದುರುಪಯೋಗ ಆಗಿದೆ. ಕೊನೆ ಕೇಳಿದಾಗ ಲೆಕ್ಕ ಅದಕ್ಕೆ ಇದಕ್ಕೆ ಅಂತ ತೋರಿಸಿ ಎಲ್ಲರೂ ಕೂಡ ಹೈನುಗಾರಿಕೆ ನಂಬ್ಕೊಂಡಿರ್ತಕ್ಕಂಥವ್ರು ಈ ಪ್ರದೇಶದಲ್ಲಿ ನಮ್ಮ ರೈತರ ಮಕ್ಕಳುಗಳು ಪಂಚಾಯತಿಗೆ ಬರುವಂಥವ್ರು, ಅವ್ರಿಗೆ ಏನಾಗಿರ್ತದೆ ಅಂದರೆ ಅರ್ಜೆಂಟ್ ಇರ್ತದೆ, ಸಹಿ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಹಾಗಾಗಿ ಸರ್ಕಾರಗಳು ಮುಂದಿನ ದಿನಗಳಲ್ಲಿ ಇವೆಲ್ಲ ಅಕ್ರಮ ಆಗಬಾರ್ದು ಅಂತ ಹೇಳಿದ್ರೆ ಸರ್ಕಾರನೂ ಕೂಡ ಇದಕ್ಕೆ ವಿಶೇಷವಾಗಿ ಇದ್ರ ಬಗ್ಗೆ ಒಂದು ಕ್ರಮ ತೆಗೆದುಕೊಂಡು ಈ ಅಕ್ರಮಗಳಾಗ ತಡೆಗಟ್ಟಬೇಕು. ಏನು ಇದಕ್ಕೆಲ್ಲ ಒಂದು ಪೊಲೀಸ್ ಸ್ಟಾಪ್ ಹಾಕ್ಬೇಕು ಈ ಅಕ್ರಮಕ್ಕೆ ಅಂದರೆ, ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿನ ಕೂಡಲೇ ಅಮಾನತು ಮಾಡಿ ತನಿಖೆಗೆ ಆದೇಶ ಮಾಡಿದ್ರೆ ಒಂದು ಒಳ್ಳೆಯದಾಗತ್ತೆ. ಇಲ್ಲ ಅಂದರೆ ಇದೇ ರೀತಿ ಕರ್ಮಕಾಂಡ ಮುಂದುವರಿಯುತ್ತೆ.